ಶಿವಂ ಅಸೋಸಿಯೇಟ್ಸ್. ಎಲ್ಲರೂ ನನಗೆ ಪ್ರೀತಿ ಕೊಡ್ಬೋದಾ? ನೀವು ನನಗೆ ಪ್ರೀತಿ ಕೊಡ್ರಿ, ನಾನು ನಿಮಗೆ ಸರ್ವ ಸುಖ ಕೊಡ್ತೇನೆ. ನನ್ನ ಮೊಟ್ಟು ಇಲ್ಲಿ ಐತ್ ನೋಡ್ರಿ ಎಲ್ಲರಿಗೂ. ಗಿವ್ ಮೀ ಲವ್, ಐ ವಿಲ್ ಗಿವ್ ಯು ಹ್ಯಾಪಿನೆಸ್. ಈ ಜಗತ್ತಲ್ಲಿ ಒಬ್ಬ ವ್ಯಕ್ತಿ ಪ್ರೀತಿಗಾಗತ್ತಾನ. ನನ್ನ ಪ್ರೀತಿ ಕೊಡ್ರು, ನಿಮಗೆ ಸರ್ವ ಸುಖ ಕೊಡ್ತೇನೆ ಅಂತ ಹೇಳ್ತಾ ಇದ್ದೇನೆ ನಾನು. प्यार के बदले में प्यार बहुत अच्छा है ना. इस दुनिया में मेरा कोई दुश्मनी नहीं है. ನನಗೆ ಯಾರು ದುಶ್ಮನ ಇಲ್ಲ ಈ ಜಗತ್ತೊಳಗೆ, ಹುಟ್ಟುದು ಇಲ್ಲ. ಯಾರು ದುಶ್ಮನ ಅಂದ್ರೆ ಅವ್ರನ್ನ ಪ್ರೀತಿ ಮಾಡಿ ಶುರು ಮಾಡ್ತೇನೆ. ಯಾರು ದುಶ್ಮನ ಅಂದ್ರೆ ಅವ್ರನ್ನ ಹೆಚ್ಚು ಪ್ರೀತಿ ಮಾಡ್ತಾನೆ. ಆ ಪ್ರೀತಿಗೆ ಅವ್ನು ಸ್ವತಃ ಸೊಸೈಡ್ ಮಾಡ್ಕೊಂಡು ಸಾಯ್ಬೇಕು, ಹಂಗಿರುತ್ತೆ. ಯಾಕಂದ್ರೆ ನಾ ಅಷ್ಟು ಒಳ್ಳೆಯವನಿದ್ದೇನೆ. ಖುಷಿ ಅನಿಸ್ತದೆ ಎಲ್ಲರೂ ಕೇಳಿಕೆ. ನನ್ನ ಜೊತೆ ನಮ್ಮ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿದ ಯೋಧರು ಗೊತ್ತಲ್ಲ, ಯೋಧರು ಸೈನಿಕರು ಎಲ್ಲರಿಗೂ ಗೊತ್ತಲ್ಲ. ಎಷ್ಟು ಮಂದಿ ಸೈನಿಕರಿದ್ರು ಇಲ್ಲಿ? ಹೊಸಬ್ರೊಳಗಡೆ ಯಾಕೆ ಇವ್ರಿಗೆಲ್ಲರೂ ಒಂದ್ಸಲಿ ಜೋರಾಗಿ ಚಪ್ಪಲಿ ಹೊಡಿಬೋದ? ಓಕೆ, ಥ್ಯಾಂಕ್ ಯು. ಇವರೆಲ್ಲರೂ ಸೇನೆಯಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಟೈಪಿಂಗ್ ಮಾಡಿ ಬರೋದು ಆರಾಮಾಗಿ ಬಂದಿಲ್ಲ ಇವರೆಲ್ಲ. ಇವರು ಕಷ್ಟ ಸುಖ ಯಾರಿಗೂ ಹೇಳಿಲ್ಲ. ಅವ್ರು ನಿಮ್ಮ ಕಷ್ಟ ಯಾರಿಗೂ ಹೇಳಿದ್ರಿ ನೀವು? आप लोगों का तकलीफ है, आर्मी में कितना तकलीफ सहन किया है, किसी को बताया? बता पाएंगे? नहीं बताते नहीं वो लोग. ನಮ್ಮ ಜನ ಐಸಲ್ಲಿ -25, -30, 40 ಡಿಗ್ರಿಯಲ್ಲಿ ಕೆಲಸ ಮಾಡಿ ಬಂದಿರ್ತಾರೆ. ಅವ್ರಿಗೆ ಉಸಿರಾಗ ಆಗ್ತಾರಂಗಲ್ಲ. ತಿಂಗಳಗಟ್ಟಲೆ ತಿಂಗಳಗಟ್ಟಲೆ ಜಳಕ ಮಾಡಿರಂಗಿಲ್ಲ. ಊಟ ಮಾಡ್ಬೇಕಂತಂದ್ರೆ ತಿನ್ಬೇಕಾದ್ರೆ ರೊಟ್ಟಿ ಅಲ್ಲೇ ಕಡಕಾಗಿರ್ತೈತಿ. ಉಸಿಲಾಡ್ಸಿದ್ರೆ ಮೂಗನೆ ಅಂದ್ರೆ ಬಾಯ ಅಂದ್ರೆ ಉಸಿಲಾಡ್ಸಿದ್ರೆ ಬರಪಾಗಿರ್ತೈತಿ. ಹೆಂಗ ಬದುಕಿ ಬಂದಿರ್ಬೋದು ಅವ್ರು. ಇಷ್ಟ ಅಲ್ಲ, ಅವ್ರದ್ದು ಭಾಳ ಕಥೆ ಐತಿನು. ಅವ್ರ ಬಗ್ಗೆ ಹೇಳಲಿಕ್ಕೆ ಭಾಳ ಇದೆ. ಅದನ್ನ ಅಪೀಲ್ ಮಾಡ್ಬೋದು. ಯಾಕಂದ್ರೆ ನಮ್ಮ ತಂದೆನೂ ಎಕ್ಸ್-ಆರ್ಮಿ. ನಮ್ಮ ತಂದೆಯವರು ಆರ್ಮಿ ಜಾಬ್ ಮಾಡಿರ್ತಾರೆ. ಆದ್ರೆ ನನ್ನ ತಂದೆಯವರು ನನ್ನಂಗೆ ಇದ್ರು, ದಿಲ್ದಾರ್, ಭಾಳ ಬೆಸ್ಟ್ ಪರ್ಸನ್ ಇದ್ರು. ಅವರು ಭಾಳ ಒಳ್ಳೆಯವರಿದ್ರು. ನಾ ಅವ್ರನ್ನೇ ಫಾಲೋ ಮಾಡ್ತೇನೆ. ನಾ ಈ ಜಗತ್ತಲ್ಲಿ ಯಾರನ್ನೂ ನೋಡಿ ಯಾವುದು ಪುಸ್ತಕ ಓದಿ ಯಾವುದು ಸ್ವಾಮೀಜಿ ಕಡೆ ಹೋಗಿ ಕಲಿಯುವಂಥ ವ್ಯಕ್ತಿ ಅಲ್ಲ. ನಾನು ಕಲಿಯೋಕೆ ಇಂಟ್ರೆಸ್ಟು ಇಲ್ಲ. ಬಟ್ ನಾನು ಕಲ್ತಿರೋದು ಈ ಜಗತ್ತಿನಲ್ಲಿ ಯಾರು ಕಲಿಯೋಕ್ಕೂ ಆಗಲ್ಲ. ನಾ ಕಲ್ತಿರೋದನ್ನ ನನಗೆ ಕಲಿಸ್ಬೇಕಂತ ಆಸೆ ಪಡ್ತಾ ಇದ್ದೇನೆ. ನನಗೆ ನನ್ನ ಜೀವನ ಕಲಿಸಿದೆ. ಏನು ಕಲಿಸಿದೆ? ನಾನು 8-9 ವರ್ಷದಿಂದ ನನ್ನ ಹತ್ರ 10 ರೂಪಾಯಿ ಇರಲಿಲ್ಲ. ನಾನು ಕಷ್ಟ ಸುಖವನ್ನು ಎಲ್ಲವನ್ನು ನೋಡಿ ಬಂದಿದ್ದೇನೆ. ನನ್ನ ಹತ್ರ ದುಡ್ಡು ಇಲ್ದಾಗ ನನ್ನ ಹತ್ರ ಯಾರು ಬಂದೇ ಇಲ್ಲ. ನಾನು ಯಾರು ಪ್ರೀತಿ ತೋರಿಸಿಲ್ಲ. ನಮ್ಮ ಮನೆಯವರು ಹೊರಗಿನವರು ಯಾರು ಪ್ರೀತಿ ಮಾಡಿಲ್ಲ. ನಾನು ಈಗಿನ ಕಾಲದಾಗ ದುಡ್ಡಿದ್ರೆ ಮಾತ್ರ ಪ್ರೀತಿ, ಇಲ್ಲ ಅಂದ್ರೆ ಅವ್ರಿಗೆ ಕಿಮ್ಮತ್ತ ಇಲ್ಲ. ಇದು ರಾಂಗ್ ಅಂತ ಹೇಳಿ ಪ್ರೂವ್ ಮಾಡಕ್ ಹೋಗ್ತೇನೆ ನಾನು. ಕಷ್ಟ ಯಾರಿಗೆ ರೊಕ್ಕ ಇಲ್ಲ, ಯಾರಿಗೆ ಕಷ್ಟ ಇದೆ ಅವ್ರ ಹಿಂದೆ ಶಿವಾನಂದ ಎಸ್ ಮಿಲಿಯನ್ ಅವ್ರು ನಿಲ್ತಾರೆ. ನಿಮ್ಮ ರೊಕ್ಕ ಎಷ್ಟೇ ಎಷ್ಟೇ ರೊಕ್ಕ ಇದ್ರೂ ಇರ್ಬೋದು, ಬಟ್ ಶಿವಾನಂದ ಮಿಲನ್ ಅವರು ಗಳಿಸಿದ್ರೆ ನಾ ಯಾರು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಜನಗಳ ಪ್ರೀತಿಯನ್ನು ಗಳಿಸ್ತೇನೆ. ನಾನು ಭಾರತ ದೇಶದಾಗ ಎಲ್ಲಿ ಕಾಲಿಟ್ಟರು ನನ್ನನ್ನು ಕರೆಯಕ್ಕ 10, 15, 20 ಕಾಲ ಬರ್ತಾವೆ. ದೇಶದೊಳಗೆ, ಹಿಂದೂಸ್ತಾನದೊಳಗೆ ನಾನು ಹಂಗೆ ಬದುಕ್ತಾ ಇದ್ದೇನೆ. ಯಾರು ನನಗೆ ರೊಕ್ಕ ಇಲ್ದಾಗ ಕಿಮ್ಮತ್ ಕೊಟ್ಟಿಲ್ಲಲ್ಲ, ಅವ್ರು ಇವತ್ತು ನನ್ನ ಬೆನ್ನತ್ತಿದ್ದಾರೆ. ನಾನು ರೊಕ್ಕಕ್ಕೆ ಬಗು ಮನುಷ್ಯ. ನನಗೆ ಬೇಕಾಗಿದ್ದು ಪ್ರೀತಿ. ಪ್ರೀತಿಗೆ ಜೀವನ ಕೊಟ್ಬಿಡ್ತೇನೆ. ಬೇಕಂದ್ರೆ ನನಗೆ ಯಾರಾದ್ರೂ ಪ್ರೀತಿ ತೋರಿಸಿದ್ರೆ ಅವ್ರು ನನ್ನ ಜೀವನ ಕೊಟ್ಬಿಡ್ತೇನೆ. ನಾನು ಹಂಗೆ ಬದುಕ್ತೀನಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾ ಜೀವನದಾಗ ಯಾರಿಗೂ ಹೆದರೋದಿಲ್ಲ, ಯಾರಕ್ಕೂ ಹೆದರೋದಿಲ್ಲ. ಈ ಮಾತು ಯಾಕಾಯ್ತು ಅಂತಂದ್ರೆ, ನಾ ಭಾಳ ಒಳ್ಳೆಯ ಯಾರ ಬಗ್ಗೆ ಕೆಟ್ಟದ ಯೋಚನೆ ಮಾಡಂಗಿಲ್ಲ. ಅದಕ್ಕೆ ನಾ ಹೆದರೋ ಅವಶ್ಯಕತೆ ಇಲ್ಲ. ನಾ ಯಾರಾದ್ರೂ ಹೆದರ್ಬೇಕಾ? ನಾನು ಸಣ್ಣ ಮನುಷ್ಯ ಇಲ್ಲ. ಈ ಜಗತ್ತಿನಾಗ ನನ್ನಷ್ಟು ದೊಡ್ಡ ವ್ಯಕ್ತಿ ಯಾರೂ ಇಲ್ಲ. ಈ ಜಗತ್ತೊಳಗೆ ನನ್ನಷ್ಟು ದೊಡ್ಡ ವ್ಯಕ್ತಿ ಯಾರೂ ಇಲ್ಲ. ರೊಕ್ಕದಾಗ ದೊಡ್ಡವರು ಇರ್ಬೋದು, ಮನುಷ್ಯತ್ವಕ್ಕೆ ನನ್ನಷ್ಟು ದೊಡ್ಡ ಯಾರೂ ಇಲ್ಲ. ನಾನು ಪ್ರತಿಯೊಬ್ಬ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತೇನೆ. ನಾನು 55 ಲಕ್ಷದ ಕಾರ್ ಗಿಫ್ಟ್ ಕೊಟ್ಟಿದ್ದೀನಿ. ನಾನು ಜೀವನ ಆರ್ಮಿದವ್ರಿಗೆ ಹೆಂಗೆ ಜೀವನ ಕಲ್ಸಂತಂದ್ರೆ, ಆರ್ಮಿದವ್ರು ರಾಜಾರೋಷವಾಗಿ ಎಲ್ಲಿ ಆಲ್ರೆಂಡಿದಾಗ ಹೆಂಗ್ ಬೇಕಂಗೆ ಅಡ್ಡಾಡ್ತಾರ. ಮಸ್ತ್ ಲೈಫ್ ಲೀಡ್ ಮಾಡಕತ್ತಾರ, ಖುಷಿ ಆಗತ್ತಾರ. ಮಕ್ಕಳನ್ನ ಕರ್ಕೊಂಡು, ಮಕ್ಕಳು ಹೆಂಡತಿ ಜೀವನವನ್ನು ಚಂದಿಗೆ कितना अच्छा जी रहा है सब लोग इधर है. इनको कन्नड़ समझ नहीं आता, इसके लिए इधर जो बैठे ये लोग बहुत अच्छा जिंदगी निकल रहे हैं. ನನ್ನ ಆಶೆ ನಿಮಗೂ ಎಲ್ಲರಿಗೂ ಒಳ್ಳೆ ಜೀವನ ಕೊಡಬೇಕು.
ತೋರಿಸ್ಬೇಕಂತ ಆಸೆ ಪಡ್ತೀನಿ. ಜೀವನ ಹೆಂಗೆ ಬದುಕಬೇಕು ಅನ್ನೋದಕ್ಕೆ ಒಂದೆರಡು ವಿಡಿಯೋ ತೋರಿಸ್ತೀನಿ ನಿಮಗೆ. ಆ ವಿಡಿಯೋ ನೋಡ್ರಿ, ಜೀವನ ಹೆಂಗೆ ಮಾಡ್ಬೇಕಂತ ಗೊತ್ತಾಗ್ತೈತಿ ನಿಮಗೆ. ಎವ್ರಿ ಸೆಕೆಂಡ್ ಖುಷಿಯಾಗಿರ್ಬೇಕು. ಓಕೆ, ಒಂದು ವಿಡಿಯೋ ನೋಡ್ಕೊಂಬರೋಣ. ಓಕೆ, ಥ್ಯಾಂಕ್ ಯು. Attention passengers, we've now reached our destination. We hope you enjoyed the flight and have a nice day. Have a nice day. ನಾನು ಜನಗಳಿಗೆ ಇನ್ನೂ ಭಾಳಷ್ಟು ಏನೋ ಕಲಿಸ್ಬೇಕು, ತಿಳಿಸ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತೀನಿ. ಈ ವಿಡಿಯೋ ನಿಮಗೆ ತೋರಿಸಿ ಏನು ಅನಿಸ್ತದೆ? ವಿಡಿಯೋ ಹೆಂಗಿದೆ? ಮಸ್ತ್ ಇದೆಯಲ್ಲ? ಎಲ್ಲರೂ ದಿಲ್ ಕೋಲ್ಕೆ ಎಂಜಾಯ್ ಮಾಡತ್ತೇವಲ್ಲ? ಹಂಗೆ ನೀವು ಮಾಡ್ಬೇಕಂತ ಆಸೆ ನನಗೆ. ನಾ ಮನಸ್ಸಲ್ಲಿ ನಿಮಗೆ ಎಲ್ಲರೂ ಕರ್ಕೊಂಡು ಹೋಗ್ತೇನೆ. ಬರ್ತೀರಿ? ಫಾರಿನ್ ಟೂರ್ ತೋರಿಸ್ತೇನೆ. ಫ್ಲೈಟ್ನಾಗ ಇನ್ನೂರಿಗೆ ಎಷ್ಟು ಮಂದಿ ಹತ್ತಿಲ್ಲ? ಏರೋಪ್ಲೇನ್ದಾಗಿನ ಎಷ್ಟು ಮಂದಿ ಹತ್ತಿಲ್ಲ? ಯಾರು ಹತ್ತೇ ಇಲ್ಲ? ನಾವು ಹಿಂಗ ಸತ್ತೋಗೋರು ಎಲ್ಲರೂ. ಇನ್ನೂ ಫ್ಲೈಟ್ ಹತ್ತಿಲ್ಲ. ಮತ್ತೆ ಫ್ಲೈಟ್ ಹತ್ತಿಲ್ಲ ಅಂದ್ರೆ ಇನ್ನು ಫಾರಿನ್ ಕಂಟ್ರಿ ನೋಡಿದೇವ. ನಾ ಇದ್ದೀನಿ, ನಿಮ್ಮ ಅಣ್ಣ ತಮ್ಮ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಫ್ಲೈಟ್ನಾಗ ಹತ್ತಿಸ್ತೇನೆ, ನಿಮ್ಮೆಲ್ಲರಿಗೂ ಫಾರಿನ್ ಕಂಟ್ರಿ ಅಡ್ಡಾಡಿಸ್ತೇನೆ. ರೆಡಿ ಇದ್ದೀರಿ? ಪ್ರಾಮಿಸ್. ಬರೋ ರೆಡಿ ಇರ್ಬೇಕು ಅಷ್ಟೇ, ಭಾಳ ಇಲ್ಲ. ಇಲ್ಲಿ ಶಿವಮೊಗ್ಗಕ್ಕೆ ಬಂದಾದ್ಮೇಲೆ ನಿಮ್ಮ ಇನ್ಕಮ್ ಚಲೋ ಆಗ್ತೈತೆ. ಒಂದು 3 ತಿಂಗಳು 4 ತಿಂಗಳು 6 ತಿಂಗಳದಾಗ ನಿಮ್ದೊಂದು ಒಳ್ಳೆ ಇನ್ಕಮ್ ಆಗುತ್ತೆ. ಫಾರಿನ್ ಟೂರ್ಗೆ ತಿಳ್ಕೊಳ್ರಿ, ಒಬ್ಬರಿಗೆ 1 ಲಕ್ಷ ರೂಪಾಯಿ ಖರ್ಚಾಗಂತ ತಿಳ್ಕೊಳ್ರಿ. ನನ್ನ ಜೊತೆ ಬಂದ್ರೆ 50,000 ರೂಪಾಯಿದಾಗ ಬರ್ತೀವಿ. ನೀವು 1 ಲಕ್ಷ ರೂಪಾಯಿ ಬೇಕು, ನೀವು ಒಬ್ಬರು ಹೋಗ್ಬೇಕಂತಂದ್ರೆ ನನ್ನ ಜೊತೆ ಬಂದ್ರೆ 50,000 ರೂಪಾಯಿ ಅಷ್ಟೇ ಬೇಕು. ಅರ್ಧ 50% ಡಿಸ್ಕೌಂಟ್ ನಾ ಮಾಡಿಸ್ತೇನೆ. ನಿಮ್ಮೆಲ್ಲರಿಗೂ ಹೋಗೋದು, ಬರೋದು, ತಿನ್ನೋದು, ಒಣ್ಣೋದು ಪ್ರತಿಯೊಂದು ಫ್ರೀ ಇರುತ್ತೆ ಅಷ್ಟರೊಳಗೆ. ಓಕೆ, ನಿಮಗೆ ರೊಕ್ಕನೂ ಗಳಿಸ್ಕೊಡ್ತೀವಿ, ನಿಮಗೆ ಎಂಜಾಯ್ ಮಾಡಿಸ್ತೇನೆ. ಆಮೇಲೆ ಮೊನ್ನೆ ಒಂದು ನಾವು ಕ್ರಿಕೆಟ್ ಮ್ಯಾಚ್ ಆಡಿದ್ವಿ ನಾವೆಲ್ಲ ಲೇಡೀಸ್ಗೋಸ್ಕರ. ಈಗ ಖೋಖೋ ಆಡ್ಸೋದಿದೆ. ರೆಡಿ ಇದ್ದೀರಿ ಆಡೋಣ? ಎಷ್ಟು ಮಂದಿ ರೆಡಿ ಇದ್ದೀರಿ? ಭಾಳ ಎಂಜಾಯ್ ಮಾಡ್ತೀವಿ. ನಿಮಗೆ ಕ್ರಿಕೆಟಲ್ಲಿ ನಾವು ಏನು ಎಂಜಾಯ್ ಮಾಡಿದ್ವಿ ಅಂತೇಳಿ ತೋರಿಸ್ತೇನೆ. ಇದೊಂದು 2 ನಿಮಿಷದ ವಿಡಿಯೋ ನೋಡೋಣ. ನೋಡ್ರಿ, ಇದ್ರೊಳಗೆ ನಿಮಗೆ ಏನ್ ಕಲಿಯಾಕ ಸಿಗತ್ತಂದ್ರ, ನನ್ನ ಜೊತೆ ಮುದುಕರನ್ನ ಹುಡುಗರನ್ನ ಮಾಡಾಕತ್ತೇನೆ ನಾನು. ಹುಡುಗರ ತರ ಮುದುಕರು ಆಡಾಡಕತ್ತಲ್ಲ, ಅದು ನಿಮಗೆ ತೋರಿಸ್ತೇನೆ ನೋಡ್ರಿ. बैटिंग नहीं बस जीत गया। ओके, हम फील्डिंग बैटिंग। ओके, चलो, कंग्रेचुलेशन। ಎಲ್ಲರೂ ಕೂಡಿ ಇರ್ಬೇಕಲ್ಲ. ಈ ಯೂನಿಟಿ ನಮ್ಮಲ್ಲಿ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆಯಲ್ಲ ಎಲ್ಲರಿಗೂ?
ಎಲ್ಲರೂ ಪ್ರೀತಿಯಿಂದ ಇರೋದ್ರಲ್ಲಿ ಖುಷಿ ಇರುತ್ತಲ್ಲ, ಹೌದಿಲ್ಲ? ಓಕೆ, ಎಲ್ಲರೂ ಖುಷಿಯಾಗಿರ್ರಿ, ನೆಮ್ಮದಿಯಿಂದ ಇರ್ರಿ, ಆರಾಮಾಗಿರ್ರಿ, ಎಲ್ಲರನ್ನೂ ನಮ್ಮವ್ರ ಅಂತೇಳಿ ಫೀಲ್ ಮಾಡ್ರಿ, ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಟ್ರೀ ಪ್ಲಾಂಟೇಶನ್ ಬಗ್ಗೆ ಮಾತಾಡ್ತೀನಿ. ಬಿಸಿಲು ಭಾಳ ಇದೆಯಲ್ಲ, ಎಲ್ಲರಿಗೂ ಬಿಸಿಲು ಭಾಳ ಆಗಿದೆಯಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ ಭಾಳ ಇದೆಯಲ್ಲ. ಬಿಜಾಪುರದವ್ರು ಎಲ್ಲರಿಗೂ ಈಗ ಈ ವರ್ಷ ಹೆಚ್ಚಾಗಿರ್ಬೋದಲ್ಲ. ಮುಂದಿನ ವರ್ಷ ಏನಾಗ್ಬೋದು? 5 ವರ್ಷ 10 ವರ್ಷ ಹೋದ್ರೆ ನಮ್ಮ ಮಕ್ಕಳು ಬಿಸಿಲಿಗೆ ಕರಿ ಹೋಗ್ತಾವ. ಕರಿ ಏನ್ ಮಾಡೋರು? ಮಕ್ಕಳಿಗೆ ಎಜುಕೇಶನ್ ಕೊಡಿಸಿ ಏನ್ ನೌಕರಿ ಹಚ್ಚೋರು, ಅವ್ರನ್ನ ಉಳಿಸ್ಕೊಳ್ಳೋರು ಬಿಸಿಲಿಂದ. ಈ ಹಾಲ್ನ್ಯಾಗ ಕುಂತ್ರೆ ನೋಡ್ಲಿ, ಫ್ಯಾನ್ ಹಚ್ಚಿದ್ರೆ AC ಹಚ್ಚಿದ್ರು ಕೂಡ ಸೆಕೆ ಆಗತ್ತೆ. ಇದರ ಅರ್ಥ ಏನು? ಮೂರ್ಖ ದುನಿಯಾ, ಮೂರ್ಖರು ಗಿಡ ಕಟ್ ಮಾಡ್ಕೊಂತ ಹೋಗ್ತಾ ಇದಾರೆ. ಗಿಡ ಹಚ್ಚೋದು ಗೊತ್ತಿಲ್ಲ ಜನಗಳಿಗೆ. ಗಿಡ ಹಚ್ಚಬೇಕು, ಉಸಿರಾಡ್ಸಾಕ ಆಕ್ಸಿಜನ್ ಬೇಕಲ್ಲ. ಬಹಳಷ್ಟು ವರ್ಷದಿಂದ ನೀರು ಮಾರಾಟ ಮಾಡ್ತಾರಂತ. ನೀರು ಮಾರೋದು ಅಂತಂದಾಗ ನಾವೇನಿದ್ದೀವಿ ಗೊತ್ತೇನ? ನೀರು ಮಾರಾಟ ಮಾಡ್ತಾರೆ ಎಲ್ಲ. ಈಗ ನಾವು ನೀರು ಇಲ್ಲಿ ನೋಡಿ, ಬಾಟ್ಲಿ ಕುಡಿಯಾತ, ನಾವು ಕುಡಿಯಾತ ಇಲ್ಲ, 20 ರೂಪಾಯಿ ಒಂದು ಬಾಟ್ಲಿ. ಇನ್ನೊಂದು ಸ್ವಲ್ಪ ವರ್ಷ ಆದ್ಮೇಲೆ ಆಕ್ಸಿಜನ್ ಬಾಟ್ಲಿ ಇಟ್ಕೋಬೇಕಾಗ್ತದೆ. ಹಿಂದೆ ಆಕ್ಸಿಜನ್ ಮಾಸ್ಕ್ ಹಾಕೋಬೇಕಾಗ್ತೈತಿ. ಸುಭಾಷ್ ಸರ್ ಆರಾಮದಿರಿ? ಹಾಕೋಬೇಕಾಗ್ತೈತಿ. ಮತ್ತೆ ನನ್ನ ಅಕ್ಕ ತಂಗಿರೆಲ್ಲರೂ ಆರಾಮದಿರಿ? ಇಂಥ ಜೀವನ ಮಾಡೋದು ಬರುತ್ತೆ. ಅದು ಬರಬಾರ್ದಂತಂದ್ರೆ ಸಾಕಷ್ಟು ಗಿಡಗಳನ್ನು ಎಲ್ಲರೂ ಹಚ್ಚಬೇಕು. ನಮ್ಮ ಮಕ್ಕಳಿಗೆ ಇದನ್ನ ಕಲಿಸ್ರಿ. ಮಕ್ಕಳು ಹಚ್ಚಬೇಕು, ನಾವು ಹಚ್ಚಬೇಕು. ಒಂದೊಂದು ಮನೆಯಾಗ ನಾವು ಎಷ್ಟು ಜನ ಆದಾಗ ಅಷ್ಟು ಗಿಡಗಳನ್ನ ಪ್ರತಿ ವರ್ಷ ನಾವು ಹಚ್ಚಬೇಕು. ಎಲ್ಲಿ ಹಚ್ಬೇಕಂತಂದ್ರೆ ನೀವು ಜಾಗ ಹುಡ್ಕೊಂಡು ಹೋಗ್ರಿ, ಹಚ್ಚ್ರಿ. ಹೊಲ ಇದ್ದವರು ಹೊಲದಾಗ ಹಚ್ಚ್ರಿ. ನಾ ಹಚ್ತಾ ಇದ್ದೇನಲ್ಲ, ಸಾವಿರಾರು ಗಿಡ ಹಚ್ತಾ ಇದ್ದೇನೆ. ಎಲ್ಲಿ ಹಚ್ತಾ ಇದ್ದೇನೆ? ಸ್ಕೂಲ್ ಒಳಗೆ, ಕಾಲೇಜಸ್ ಒಳಗಡೆ, ಗುಡಿ ಒಳಗೆ, ಎಲ್ಲ ಕಡೆ ಗಿಡ ಹಚ್ಕೊಂತ ಹೋಗ್ತಾ ಇದ್ದೇನೆ ನಾನು. ದೇಶದೊಳಗೆ 140 ಕೋಟಿ ಜನ ಇರ್ತಾರೆ. ಅವರು ಎಲ್ಲರೂ ಗಿಡ ಕಂಪಲ್ಸರಿ ಹಚ್ಚಬೇಕು. ಟ್ರೀ ಪ್ಲಾಂಟೇಶನ್ ಪರ್ಮಿಷನ್ ಲೆಟರ್, ಟ್ರೀ ಪ್ಲಾಂಟೇಶನ್ ಪರ್ಮಿಷನ್ ಲೆಟರ್ ಬಿಜಾಪುರ ಎಲ್ಲ ಸ್ಕೂಲ್ ಕಾಲೇಜಸ್ ಒಳಗಡೆ ಶಿವಮೊಗ್ಗದಿಂದ ಈ ಲೆಟರ್ ಕೊಡ್ತೀವಿ. ಎಲ್ಲ ಸ್ಕೂಲ್ ಕಾಲೇಜಸ್ ಒಳಗಡೆ ಗಿಡ ಹಚ್ಚಲಿಕ್ಕೆ ಪರ್ಮಿಷನ್ ತಗೊಳ್ರಿ. ಗಿಡಗಳನ್ನ ನಾವು ಕೊಡ್ತೀವಿ. ಅಲ್ಲಿ ಗಿಡ ಹಚ್ಚೋದು ನಮ್ಮ ಕೆಲಸ, ಬೆಳೆಸೋದು ಆ ಸ್ಕೂಲ್ ಕಾಲೇಜ್ ಕೆಲಸ. ಎಲ್ಲ ಸ್ಕೂಲ್ ಕಾಲೇಜ್ ಗ್ರೀನ್ ಮಾಡ್ಬಿಡೋಣ ಎಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ಪೂರಾ ಬಿಜಾಪುರ ಗ್ರೀನ್ ಸಿಟಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಿಜಾಪುರದಲ್ಲಿ ನೋಡಿ ಅಡ್ಡಾಡ್ತೇನೆ ನಾನು. ಭಾಳ ವರ್ಷದಿಂದ ಬಿಜಾಪುರ ಬರ್ತಾ ಇದ್ದೇನೆ ನಾನು. ಕಚಡ ಪಟ್ಟಿದ್ದಂಗೆ ಎಲ್ಲಿ ಬೇಕಲ್ಲಿ ಏನ್ ಬೇಕಾದ್ರೆ ಬಿದ್ದಿರ್ತಾವ. ಕ್ಲೀನ್ ಇಟ್ಕೊಳ್ರಿ. ನಿಮ್ ಮನೆ ಹೆಂಗ್ ಇಟ್ಕೊಂಡಿರ್ತಿರಲ್ಲ ಹಂಗ ನಿಮ್ ಊರನ್ನ ಚಂದ ಇಟ್ಕೊಳ್ರಿ. ನಾವು ಅಜರ್ ಬಜಾರ್ ಎಲ್ಲ ಹೋಗಿದ್ವಿ, ಅಲ್ಲಿ ನೋಡಿದ್ವಿ, ಒಂದ್ ಕಟ್ಟಿ ಬಿದ್ದಿಲ್ಲ ಅಲ್ಲಿ. ಹೌದಿಲ್ಲ? ಬಿಜಾಪುರನ್ನ ಕ್ಲೀನ್ ಇಟ್ಕೊಳ್ಳೋಣ. ಎಲ್ಲರೂ ಕೂಡಿ ಎಷ್ಟು ಸಾಧ್ಯ ನಾವು ಇಟ್ಕೊಳ್ಳೋಣ. 4 ಮಂದಿಗೆ ಹೇಳೋಣ, ಹೊಲಸ್ ಮಾಡೋದು ಬೇಡಪ್ಪ, ಉಗ್ಳೋದು ಬೇಡ, ಏನೇನೋ ಮಕ್ಕಳಿಗೆ ಕಡೆಯಿಂದ ಏನೇನೋ ತಿಳಿಸೋದು ಬೇಡ. ತೆಗೆದು ಡಸ್ಟ್ಬಿನ್ ಒಳಗೆ ಹಾಕೋಣ. ಪ್ರೀತಿಯನ್ನ ಬೆಳೆಸ್ಕೊಳ್ರಿ, ಜೋಶ್ ಒಳಗಿರ್ರಿ, ಹೋಶ್ ಒಳಗಿರ್ರಿ. ಮುಂದಿನ ವ್ಯಕ್ತಿ ಏನ್ ಮಾತಾಡ್ತಾರೆ ಅಂತ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ರಿ. ಆ ಮಾತಿಗೆ, ಆ ಬರ್ತಕ್ಕಂಥ ಫೋರ್ಸಿಗೆ ಅವನಿಗೆ ಖುಷಿ ಕೊಡ್ರಿ. ಒಬ್ಬ ವ್ಯಕ್ತಿ ಇಂಥವ ಅದನಪ್ಪ ಬಂದಾನು, ಅವನಿಗೆ ಜೋಶ್ ಬರಬೇಕು. ಜೋಶ್ ಬರ್ಬೇಕಲ್ಲ, ಬರ್ರಿ ಚಪ್ಪಾಳೆ ನಿಮಗೋಸ್ಕರ ಹೊಡ್ಕೊಳ್ರಿ. ನನಗೆ ಬೇಡ, ನಿಮ್ಮ ಚಪ್ಪಾಳೆ ನಿಮಗೋಸ್ಕರ ಹೊಡ್ಕೊಳ್ರಿ. ನಾನು ನನಗೋಸ್ಕರ ಬದುಕ್ತಾ ಇಲ್ಲ, ನಮ್ಮ ಜನರಿಗೋಸ್ಕರ ಬದುಕ್ತಾ ಇದ್ದೀನಿ. ಒಂದ್ ದಿನ ಸತ್ತು ಹೋಗೋದು ಐತಿ, ಸತ್ತ ಮೇಲೆ ಏನೈತಿ, ಮುಗಿತಲ್ಲ, ಫಿನಿಶ್. ಜೀವಂತ ಇದ್ದಾಗ ಯಾರ ಕೆಲಸ ಮಾಡ್ತಾರೆ, ಯಾರ ಛಲವನ್ನು ಇಟ್ಕೊಂಡು ಬರ್ತಾರೆ, ಅವರಿಗೆ ಸಾಥ್ ಕೊಡಬೇಕು, ಅವರಿಗೆ ಪ್ರೀತಿ ತೋರಿಸ್ಬೇಕು, ಅವರಿಗೆ ಎನ್ಕರೇಜ್ ಮಾಡಬೇಕು. ಅವಾಗ ಆ ವ್ಯಕ್ತಿ ಏನಾದ್ರು ಮಾಡ್ತಾನೆ. ಇಲ್ಲ ಅಂದ್ರೆ ಕುಂದಿರ್ತಾನೆ, ನಾವು ಹೋಗ್ತೇನೆ. ನಮ್ಮ ಬೆಳಗಾವಿ ನಾನು ಆರಾಮದೀನಿ. ನನಗೆ ನನ್ನ ಸಾಮ್ರಾಜ್ಯದಾಗ ನನಗೆ ಏನು ಕುಡಿಯಾಕ ನೀರು ಕೊಡ್ತಾರೆ, ತಿನ್ನಿಸ್ತಾರೆ, ಉಣಿಸ್ತಾರೆ, ಒಳ್ಳೆ ರೂಮ್ ಮಾಡ್ತಾರೆ. ನಾನು ರಾಜಕತೆ ಇದೆ. ನನಗೆ ಬೇಕಾಗಿ ಇಷ್ಟು ಕಷ್ಟ ಬೀಳೋದು. ನಾನು ಬಿಜಾಪುರ ನಿಮ್ಗೋಸ್ಕರ ಬಂದಿದ್ದೀನಿ. ಒಬ್ಬರನ್ನ ರೊಕ್ಕ ಹಾಕ್ತೇನೆ. ಶಿವಮೊಗ್ಗ ರೊಕ್ಕ ಹಾಕ್ರಿ, ರೊಕ್ಕ ಕೊಡ್ತೀವಿ. ಯಾರು ಒಬ್ಬರಿಗೆ ಇಡಾಕತ್ತೇನೆ ನಾನು ಜೀವಂತ ನೋಡ ಯಾರು ರೊಕ್ಕ ಕೇಳಾಗಲ್ಲ. ರೊಕ್ಕ ಕೊಡೋದಷ್ಟ ಗೊತ್ತಿದೆ, ನನಗೆ ತೊಗೊಳೋದು ಗೊತ್ತಿಲ್ಲ. ಓಕೆ, ನೆನಪಿಟ್ಕೊಳ್ರಿ. ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಒಳ್ಳೇದನ್ನ ಬಯಸ್ತಾ ಇದ್ದೀನಿ ನಾನು. ಎಲ್ಲರೂ ಕೂಡಿ ಈಗ 3 ಗಿಡಗಳನ್ನ ಹಚ್ಚೋದೈತಿ. ಎಲ್ಲರೂ ಕೂಡಿ 3 ಗಿಡ ಹಚ್ಚೋನು. ಹೋಗೋತ್ನಾಗ ಎಲ್ಲರಿಗೂ ಒಂದೊಂದು ಗಿಡ ಕೊಟ್ಟು ಕಳಿಸ್ತೇವೆ. ತೊಗೊಂಡು ಹೋಗ್ರಿ, ಹಚ್ಚ್ರಿ, ಅದನ್ನ ಬೆಳೆಸ್ರಿ, ಅದನ್ನ ಉಳಿಸ್ರಿ. ಹಚ್ಚು ಹೊತ್ನ್ಯಾಗ ಓಂ ನಮ ಶಿವಾಯ ಅಂತ ಹೇಳ್ರಿ. ಹಚ್ಚು ಹೊತ್ನ್ಯಾಗ ದೇವ್ರಿಗೆ ಕೇಳ್ರಿ, ದೇವ್ರೇ ನಾನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನನಗೂ ಖುಷಿಯನ್ನು ಕೊಡಪ್ಪ ದೇವ್ರ ಅಂತ ಕೇಳ್ಕೊಳ್ರಿ. ರೊಕ್ಕ ರೂಪಾಯಿ ಆಸ್ತಿ ಅಂತ ಕೇಳಕ್ ಹೋಗ್ಬೇಡ್ರಿ, ನನಗೂ ಖುಷಿ ಕೊಡಪ್ಪ ಅಂತ ಕೇಳ್ರಿ ದೇವರಿಗೆ. ನಿಮಗೆ ಸರ್ವ ಸುಖ ದೇವ್ರ ಪ್ರಾಪ್ತಿ ಮಾಡ್ತಾನೆ. ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ಎಲ್ಲ ಖುಷಿ ಬರುತ್ತೆ. ನಮ್ಮ ನೋವು ಬಹಳ ದೊಡ್ಡದಿದೆ. ಜನಗಳಿಗೆ ಬದುಕುದು ಗೊತ್ತಿಲ್ಲ, ಅವ್ರಿಗೆ ಕಲಿಸ್ಬೇಕಂತ ಆಸೆ ಪಡ್ತಾ ಇದೆ. ಓಕೆ, ದೇಶದಲ್ಲಿ
ನನಗೆ ಒಂದು ಸ್ಟೇಜಿಗೆ ಕಾಯ್ತಾ ಇದ್ದೇನೆ, ನಾನು ಒಂದು ಅವಕಾಶಕ್ಕೆ ಕಾಯ್ತಾ ಇದ್ದೇನೆ. ಅವಕಾಶ ಬಂದಾಗ ನಾನು ಮಾತಾಡ್ತೇನೆ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡೋನಿದ್ದೇನೆ. ಓಕೆ, ಕೆಲಸ ಮಾಡೋದು ಹೆಂಗ ಅಂತ ಕಲಿಸ್ಕೊಡ್ಬೇಕಂತ ಈಗ ನನಗೆ. ದೇಶದೊಳಗ ಬಹಳಷ್ಟು ಜನ ಇದ್ದಾರಲ್ಲ, MLAs ಇದ್ದಾರೆ, MP ಇದ್ದಾರೆ, ಎಲ್ಲ ತರದ ಎಲ್ಲ ರಾಜಕಾರಣಿಗಳು ವ್ಯಕ್ತಿಗಳು ಎಲ್ಲ ಇದ್ದಾರೆ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಕೆಲಸ ಮಾಡೋ ಪದ್ಧತಿ ಬೇರೆ ಇದೆ. ಪ್ರೀತಿಯಿಂದ ಜನಗಳನ್ನ ಕರ್ಕೊಂಡು ಹೋಗೋದು ಬಹಳ ಕಷ್ಟದ ಕೆಲಸ ಆಗೈತೆ ಎಲ್ಲರಿಗೂ. ಬಟ್ ನನಗದು ಇಷ್ಟಪಡುವಂತ ಕೆಲಸ. ನೀವೆಲ್ಲರೂ ನನಗೆ ಸಾಥ್ ಕೊಡ್ತೀರಿ? ನೀವೆಲ್ಲರೂ ನನಗೆ ಸಾಥ್ ಕೊಡ್ತೀರಿ? ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಜಾತಿ ಧರ್ಮವನ್ನು ತೆಗೆದು ಬಿಸಾಕ್ರಿ. ನನ್ನ ಜಾತಿ ಯಾವ್ದು ಯಾರಾದ್ರೂ ಹೇಳಿದ್ರೆ ನನ್ನ ಜಾತಿ ಯಾವುದು? ನನ್ನ ದೇಶ ಭಾರತ, ಅದೇ ನನ್ನ ಜಾತಿ ಭಾರತ. ನನ್ನ ಜಾತಿ ಭಾರತ. ನಾವೆಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತೇಳಿ ಜಗಳ ಮಾಡ್ಕೊಂತ ಹೊಂಟ್ರೆ ನಮ್ಮ ಮಕ್ಕಳು ಅದನ್ನ ಫಾಲೋ ಮಾಡ್ತಾರೆ. ಇವತ್ತು ತಿಂಗಳ ನಾಳೆ ತಲವಾರ್ ತಗೊಂಡ್ ನಿಲ್ತಾರೆ, ಕಚ್ಚಾಡ್ತಾರ. ಬರ್ತಕ್ಕಂಥ ದಿವಸ ಬಾ ಕೆಟ್ಟದಾವು. ಅದನ್ನ ನೋಡ್ಬಾರ್ದಂತಂದ್ರ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು. ಜಾತಿ ಬಗ್ಗೆ ಕಲಿಸಬಾರ್ದು. ಹಿಂದೂ ಲಿಂಗಾಯತ ಪಂಚಮಸಾಲಿ ನಂಗೆ ಬರಕ್ ಇಷ್ಟ ಇಲ್ಲ. ನಂಗೆ ಭಾರತೀಯ ಬರಕ್ ಇಷ್ಟ. ನಾನು ಭಾರತ ದೇಶದವನಿದ್ದೇನೆ. ಯಾಕೆ ಬೇಕಾಗೈತಲ್ಲ, ಎಲ್ಲರಿಗೂ ಇದನ್ನು ತಿಳಿಸುವಂತ ಪ್ರಯತ್ನ ಎಲ್ಲರೂ ಕೂಡಿ ಮಾಡೋಣ. ನಾವು ಒಬ್ಬ ಮಾಡೋದು ಬೇಡ, ಎಲ್ಲರೂ ಕೂಡಿ ಮಾಡೋಣ. ಎಲ್ಲರೂ ಕೂಡಿ ಇರೋಣ. ಓಕೆ, ಎಲ್ಲರೂ ಸುಖವಾಗಿ ಖುಷಿ ಖುಷಿಯಿಂದ ನಗನಗ್ತಾ ಬಾಳೋಣ. ಓಕೆ, ಎಲ್ಲರೂ ನಿಮ್ಮ ತಂದೆ ತಾಯಿಗಳನ್ನ ಬಹಳ ಪ್ರೀತಿಯಿಂದ ನೋಡ್ಕೊಳ್ರಿ. ಅವರು ಹೋದ್ರಂದ್ರೆ ಮತ್ತೆ ಬರ್ಬೇಕು. ಜೀವನದಲ್ಲಿ ಏನ್ ಬೇಕಾದ್ರೂ ಖರೀದಿ ಮಾಡ್ಬೋದು. ತಂದೆ ತಾಯಿಯನ್ನ ಖರೀದಿ ಮಾಡ್ಬೋದಾ? ಇಲ್ಲ. ಇದ್ದಾಗ ಉಳಿಸ್ಕೊಳ್ರಿ, ಸತ್ತಾಗ ಅಳೋಕ್ಕಿಂತ ಇದ್ದಾಗ ಪ್ರೀತಿ ತೋರಿಸ್ರಿ. ಓಕೆ, ನಿಮ್ಮನ್ನು ನಿಮ್ಮ ಮಕ್ಕಳ ಚೆನ್ನಿಗೆ ಹೆಂಗ್ ನೋಡ್ಕೋಬೇಕಂತಂದ್ರ ಅವ್ರನ್ನ ಹಂಗ ಬೆಳೆಸ್ರಿ. ಮಕ್ಕಳನ್ನ ನಿಮ್ಮನ್ನ ಬಿಟ್ಟು ಬಹಳಷ್ಟು ದೂರ ಹಾಸ್ಟೆಲ್ನಾಗ ಅಲ್ಲಿ ಇಡಾಕ್ ಹೋಗ್ಬೇಡ್ರಿ. ದೂರ ಇಟ್ಟಷ್ಟು ನಿಮ್ಕೊಂಡು ದೂರ ಆಗ್ತಾರ ಅವರು. ನೀವು ಕಲ್ತಾಗ್ತೀರಿ ಅವ್ರು ನನ್ನ ಬಿಟ್ಟು ದೂರ ಇಲ್ಲ ಅಂತ ಹೇಳಿ. ನಿಮ್ಮ ಹತ್ರ ಯಾವಾಗ ಜೊತೆಗೆ ಇಟ್ಕೊಳ್ರಿ. ನೀ ಪಾಸರಾಗ ಫೇಲರಾಗ ಆರಾಮಿರಿ ಒಪ್ಪ ಅಂತ ಹೇಳ್ರಿ. ಅವ ನಿಮ್ಮನ್ನ ಭಾಳ ಚಲೋ ನೋಡ್ಕೊತಾನ. ಏನು ನಮ್ಮ ಮಮ್ಮಿ ಎಷ್ಟು ಚಲೋ ಒಪ್ಪ ಅಂತ ನಾವ ಹುಡುಗ ಹುಡುಗಿ ಆಗಿದ್ರು ನಮ್ಮ ಮಮ್ಮಿ ಭಾಳ ಚಲೋ ಅಂತ, ನಮ್ಮ ಅಪ್ಪ ಭಾಳ ಚಲೋ ಅಂತ ಅಂತಾರವ್ರು. ಇವ್ರ ಅಭ್ಯಾಸ ಬೇಕ ಅಂತಂದ್ರೆ ಅವ ಮನಸ್ಸಿನ ಬೈದಿರ್ತ. ನಾವು ಇವ್ ನೋವು ಇವ್ರಿಗೆ ಇಬ್ಬರು ಅಭ್ಯಾಸದ ಹತ್ತಿಲ್ಲ ಅಂತ ನಾವು. ಇವಾಗ ಬೇರೆ ಗೊತ್ತಾ ಇಲ್ಲ. ಇಲ್ಲ, ಈಗಿನ ಮಕ್ಳು ಹಂಗಾಗೈತಿ. ಈಗಿನ ತಂದೆ ತಾಯಿಗೆ ಅಭ್ಯಾಸ ಮಾಡೋದು ಬಿಟ್ಟು ಬೇರೆ ಗೊತ್ತೇ ಇಲ್ಲ. ಬೇರೆ ಏನ್ ಹೇಳ್ಬೇಕು ಅವರು? ಅಭ್ಯಾಸ ಮಾಡಂತಾರ ಗೊತ್ತು. 5:30 6 ಟ್ಯೂಷನ್ ಹೋಗಿ ಅಂತಾರೆ. ಯಾಕಂದ್ರೆ ಬೇರೆ ಗೊತ್ತಿಲ್ಲ ಅವ್ರಿಗೆ. 5:30 ಹುಡುಗರು ಅವಾಗ ಆಡೋದು ಅಂತ ಹೇಳಿದ್ರು. ಏನ್ ಆಡ್ತೀವಿ ಆಡ, ಏನ್ ಅಂತೀರಿ, ಏನ್ ತಿಂತೀರಿ, ಮಜಾ ಲೈಫ್ ಮಜಾ ಮಾಡ್ರಿ. ಎಲ್ಲರೂ ಮನಸ್ಸು ಬಿಚ್ಚಿ ಎಂಜಾಯ್ ಮಾಡ್ರಿ ಲೈಫನ್ನ. ಒಂದೇ ಸಲ ಹುಟ್ಟಿ ಬಂದೇವಿ, ಸತ್ತ ಹೋಗೋರದೇವಿ. ಇನ್ನೊಂದು ಜನ್ಮದಾಗ ನಾ ಎಲ್ಲಾ ಮಾಡ್ತೇನೆ ಅನ್ನಕ್ ಬರಂಗಿಲ್ಲ. ಇನ್ನೊಂದು ಜನ್ಮ ಎಲ್ಲೈತಿ? ಸತ್ರ ಮುಗಿತ ಇದ್ದಾಗ ಎಲ್ಲಾ ಅನುಭವಿಸ್ರಿ. ಏನು ಬಿಡಕ್ ಹೋಗ್ಬೇಡ್ರಿ. ಪ್ರತಿಯೊಂದನ್ನು ಅನುಭವಿಸ್ರಿ. ಸರ್ವ ಸುಖ ಅನುಭವಿಸ್ರಿ ಎಲ್ಲರೂ. ಓಕೆ ಲೇಡೀಸ್ ಎಲ್ಲರೂ ಓಕೆ, ಎಷ್ಟು ಪ್ರೀತಿಯಿಂದ ನಾನು ನೋಡ್ತಾ ಇದ್ದಾರೆ. ನನ್ನನ್ನ ಜನ ಪ್ರೀತಿ ಮಾಡ್ತಾರೆ. ನನಗೆ ಅದು ಇಷ್ಟ. ಓಕೆ, ನಾವು ಎಲ್ಲರನ್ನೂ ಪ್ರೀತಿ ಮಾಡ್ತೇವೆ. ನೀವು ಎಲ್ಲರೂ ಈಗ ಎಲ್ಲರನ್ನೂ ಪ್ರೀತಿ ಮಾಡ್ರಿ. ನಿಮ್ಮನ್ನು ಎಲ್ಲರೂ ಪ್ರೀತಿ ಮಾಡುವಂಗ ನೀವು ಬದುಕ್ರಿ. ಓಕೆ, ಆಮೇಲೆ ಸಾಕಷ್ಟು ಬಿಸ್ನೆಸ್ ಬಗ್ಗೆ ನಾ ಇನ್ನೂ ಏನೇನೋ ಮಾಡೋದಿದ್ದೆ. ಬ್ಯಾಂಕಲ್ಲಿ ರೊಕ್ಕ ಇಟ್ಟಿರ್ತಾರೆ ಮಂದಿ. ಬ್ಯಾಂಕಲ್ಲಿ ರೊಕ್ಕ ಇಟ್ಟಿರ್ತಾರೆ. ಆ ರೊಕ್ಕ ತೆಗೆದು ನಮ್ಗೆ ಕೊಟ್ಟರೆ ನಾವು ನೀವು ಬಿಸ್ನೆಸ್ ಕೊಡ್ತೇವೆ, ಬ್ಯಾಂಕ್ ಇಂಟ್ರೆಸ್ಟ್ ಕೊಡ್ತೇವೆ ಅಂತ ಪ್ರಾಜೆಕ್ಟ್ ಎಲ್ಲ ನಮ್ಮ ಕಡೆ ಇದಾವು. ಅವೆಲ್ಲ ಇಲ್ಲಿ ಬಿಜಾಪುರಲ್ಲಿ ಯಾರಾದ್ರೂ ಫ್ರಾಂಚೈಸಿ ಬೇಕಂದ್ರೆ ಫ್ರಾಂಚೈಸಿ ಅಪರ್ಚುನಿಟೀಸ್ ಇದಾವ ನನ್ನ ಹತ್ರ. ಬೇರೆ ಬೇರೆ ಬಿಸ್ನೆಸ್ ಫ್ರಾಂಚೈಸಿ 9 ಲಕ್ಷ ರೂಪಾಯಿ ಕೊಟ್ರ 9 ಲಕ್ಷ ರೂಪಾಯಿ ನಿಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಆ 9 ಲಕ್ಷ ನೀವು ಬ್ಯಾಂಕ್ ಇಂಟ್ರೆಸ್ಟ್ ಕೊಡ್ತೇವೆ. ಬಿಸ್ನೆಸ್ ನಿಮಗ ಮಾಡಕ ಅಡ್ವರ್ಟೈಸ್ಮೆಂಟ್ ನಾವ ಮಾಡ್ಕೊಡ್ತೇವೆ. ಬಿಸ್ನೆಸ್ ನಾವ ಬೆಳೆಸ್ಕೊಡ್ತೇವೆ. ಅದನ್ನ ನೋಡ್ಕೊಳ್ಳೋ ಕೆಲಸ ನಿಮ್ಮದು. ಲಾಭದಲ್ಲಿ 50-50. ನಿಮ್ದು 9 ಲಕ್ಷ ಬ್ಯಾಂಕ್ ಅಲ್ಲಿ ಇದೆ. ಆ 9 ಲಕ್ಷ ಬ್ಯಾಂಕ್ ಇಂದ ತೆಗೆದು ನಮ್ಗೆ ಕೊಟ್ರಿ. ಆ 9 ಲಕ್ಷ ಬ್ಯಾಂಕ್ ನಿಮ್ಗೆ ಇಂಟ್ರೆಸ್ಟ್ ಕೊಡ್ತಾ ಇತ್ತು, ಅದನ್ನ ನಾವು ಇಂಟ್ರೆಸ್ಟ್ ಕೊಡ್ತೇವೆ. ಅದ್ರ ಒಟ್ಟಿಗೆ ನಿಮಗೆ ಮೊದಲು ಬಿಸ್ನೆಸ್ ಕೊಡಾಕತ್ತೇವೆ, ಒಂದು ಫ್ರಾಂಚೈಸಿ ಕೊಡ್ತೇವೆ. ಯಾರು ಖಾಲಿ ಇರ್ತಾರ, ಹುಡುಗರು ಬಿಸ್ನೆಸ್ ಮಾಡ್ಬೇಕಂತಿರ್ತಾರ, ಅಂತವ್ರಿಗೆ ಬಿಸ್ನೆಸ್ ಹಾಕಿ ಕೊಡ್ತೇವೆ. ತಿಂಗಳ 50,000ದಿಂದ 1 ಲಕ್ಷ ಮಿನಿಮಮ್ ಗಳಿಸಬಹುದು. ರೊಕ್ಕನೂ ಸೇಫು, ಕೈಯಾಗ ಬಿಸ್ನೆಸ್ ಸಿಕ್ತು. 9 ಲಕ್ಷಕ್ಕೆ ಸೆಕ್ಯೂರಿಟಿ ನಿಮ್ ಕೈಯಾಗ ಅಂಗಡಿ ಇರುತ್ತೆ. 9 ಲಕ್ಷ ಕಿಮ್ಮತ್ತಿದ ಅಂಗಡಿನೇ ಇದೇ ಇರುತ್ತೆ ನಿಮ್ಮ ಹತ್ರ. ಹಿಂಗೆ ಯಾರು ಯೋಚನೆ ಮಾಡಂಗಿಲ್ಲ ಈಗಿನ ಕಾಲದಲ್ಲಿ. ನಾವು ಒಬ್ಬ ಯೋಚನೆ ಮಾಡ್ತಿದ್ದೇನೆ, ಅದರ ಲಾಭವನ್ನು ತಗೊಳ್ರಿ. ಇಲ್ಲೇ ಐತಿ. ಓಕೆ, 500ರಿಂದ 700 ಸ್ಕ್ವೇರ್ ಫೀಟ್ ದಾಗ 21 ಲಕ್ಷಕ್ಕೆ ಮಾಸ್ಟರ್ ಫ್ರಾಂಚೈಸಿ ಇದೆ. 700ರಿಂದ 1,000 ಸ್ಕ್ವೇರ್ ಫೀಟ್ ಒಳಗಡೆ ನಿಮಗ ಬಿಸ್ನೆಸ್ ಹಾಕಿ ಕೊಡ್ತೇವೆ. ಬಂದ ಲಾಭದೊಳಗೆ 50-50. ಬಟ್ ನಿಮ್ಗೆ 21 ಲಕ್ಷಕ್ಕೆ ಬ್ಯಾಂಕ್ ಇಂಟ್ರೆಸ್ಟ್ ನಿಮಗೆ ಸಿಗ್ತಾ ಇರುತ್ತೆ. ಓಕೆ, ಇಂಥವು ಇನ್ನೂ ನನ್ನ ಹತ್ರ ಬಹಳಷ್ಟು ಇದಾವೆ. ಓಕೆ, ನಂದು ಶಿವಮ್ ಶಾಪಿಂಗ್ ಸ್ಟಾರ್ಟ್ ಆಗ್ತಾ ಇದ್ದಾವೆ.
ಆಲ್ ಓವರ್ ಇಂಡಿಯಾ ಎಲ್ಲ ಕಡೆಯಿಂದ. ಓಕೆ, ಈ ಫ್ರಾನ್ಸಿಸ್ ಜೊತೆಗೆ ನಮ್ಮ ಶಿವಮ್ ಶಾಪಿ ಬೇರೆ ಸ್ಟಾರ್ಟ್ ಆಗ್ತಿದ್ದಾವೆ. ಫುಡ್ ಐಟಮ್ ಎಲ್ಲ ಸಿಗುತ್ತೆ ಅದರಲ್ಲಿ. ಆಮೇಲೆ ಸಾಡಿ ಸಿಗ್ತಾವು, ನಿಮಗೆ ಏನು ಬೇಕು ಎಲ್ಲ ಸಿಗುತ್ತೆ ನನ್ನ ಹತ್ರ. ಅದೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು 2-3 ಮಂತ್ಸ್ ಒಳಗೆ ಎಲ್ಲ ಲಾಂಚ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ರೆಡಿ ಇರ್ರಿ. ನಿಮಗೆ ರೊಕ್ಕ ಗಾಯಿಸ್ಕೊಡ್ತೀನಿ. ನನಗೆ ಪ್ರೀತಿ ಕೊಡ್ರಿ, ನೀವು ರೊಕ್ಕ ನೀವು ತಗೊಳ್ರಿ. ನಾನು ರೊಕ್ಕ ಗಾಯಿಸಿದ್ರೆ ತಗೊಳ್ರಿ, ನನಗೆ ಪ್ರೀತಿ ಕೊಡ್ರಿ. ಈ ಜಗತ್ತನ್ನೇ ಚೇಂಜ್ ಮಾಡೋಣ. ತಾವೆಲ್ಲರೂ ಇದನ್ನ ಇಷ್ಟೊತ್ತಿಂದ ಶಾಂತ ರೀತಿಯಿಂದ ಪೇಷನ್ಸ್ ಇಟ್ಕೊಂಡು ಇಲ್ಲಿವರೆಗೆ ಕೂತ್ಕೊಂಡ್ರಿ, ಕೇಳ್ಕೊಂಡ್ರಿ. ನನಗೆ ಅನ್ಸುತ್ತೆ ನಿಮ್ಗೆಲ್ಲರಿಗೂ ನಾವು ಮಾತಾಡಿದ್ದು ತಿಳಿದೈತೆ ಅಂತ ಹೇಳಿ. ನಿಮ್ಗೆಲ್ಲರಿಗೂ ತಿಳಿದೈತೆ ಅಂತ ಹೇಳಿ ನಾವು ಮನಸ್ಸಿಂದ ಅನ್ಕೋತೇನೆ. ತಿಳಿದೈತಲ್ಲ ನಾವು ಮಾತಾಡಿದ್ದು? ಓಕೆ, ಥ್ಯಾಂಕ್ ಯು ಸೋ ಮಚ್. ಜೈ ಶಿವಮ್ ಅಸೋಸಿಯೇಟ್ಸ್ ಅಂಡ್ ಓಂ ನಮಃ ಶಿವಾಯ. ಲವ್ ಯು ಆಲ್. ಜೈ ಶಿವಮ್ ಅಸೋಸಿಯೇಟ್ಸ್.